ಸರ್ ನಾನು ಇದುವರೆಗೂ ನಾನು ಅಂಗಡಿ 40 ವರ್ಷ ಆಯಿತು, ಹಿಂದೆ ಇತ್ತು ನೋಡಿಲ್ಲ ಸರ್. ಮುಂದುವರಿದ್ದೇನೆ, ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿನೇ ಆಗ್ತಾ ಇದೆ, ಕಮ್ಮಿ ಅಂತ ಆಗಿಲ್ಲ ಸರ್. ಪ್ರಾಡಕ್ಟ್ ತಯಾರು ಮಾಡೋದು ಒಂದು ಮುಖ್ಯ ಅಲ್ಲ ಸರ್, ಮಾತಾಡೋ ರೀತಿಯೂ ಕಲ್ತಿರ್ಬೇಕು. ಬೆಂಗಳೂರು ಪಾನಿ ಇದೆಯಲ್ಲ, 1 ಕಪ್ 2 ಕಪ್ ಕೊಡ್ತೆ ಸಾಕಪ್ಪ ಅನಿಸುತ್ತೆ. ನಮ್ಮ ಪಾನಿ ಕೊಡಿ ಇನ್ನೂ ಬೇಕಪ್ಪ ಅನಿಸುತ್ತೆ. ನಮ್ಮ ಪಾನಿನೂ ವಿಶೇಷತೆ ಇದೆ, ಪೂರಿನೂ ವಿಶೇಷತೆ ಇದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ಒಂದು ವಿಶೇಷ ಟಾಪಿಕ್ನೊಂದಿಗೆ ಬಂದಿದ್ದೀವಿ. ವೀಕ್ಷಕರೇ, ನಿಮಗೆ ಬಂಗಾರಪೇಟೆ ಹೆಸರನ್ನು ಕೇಳಿರ್ಬೋದು. ಹಿಂದೆಲ್ಲ ಬಂಗಾರಪೇಟೆ ಅಂದರೆ ಅಫ್ಕೋರ್ಸ್ ಹೆಸರಿಗೆ ತಕ್ಕ ಹಾಗೆ ಅದು ಕೋಲಾರದ ಒಂದು ಚಿನ್ನದ ನಾಡು, ಚಿನ್ನ ನೆನಪಾಗ್ತಾ ಇತ್ತು. ಆದರೆ ಇವಾಗ ಕಂಪ್ಲೀಟ್ ಚೇಂಜ್ ಆಗಿದೆ. ಬಂಗಾರಪೇಟೆ ಅಂದ ತಕ್ಷಣ ಬಾಯಲ್ಲಿ ನೀರೂರಿಸುವಂಥ ಪಾನಿಪುರಿ ನೆನಪಾಗುತ್ತೆ ಅಲ್ವಾ? ನಿಜ. ಬೆಂಗಳೂರಿನ ಒಂದರಲ್ಲೇ 2,000ಕ್ಕೂ ಹೆಚ್ಚು ಬಂಗಾರಪೇಟೆ ಪಾನಿಪುರಿ ಅಂಗಡಿಗಳಿದೆ. ನೀವು ಯೋಚನೆ ಮಾಡಿ, ಇವತ್ತು ದುಬೈನಲ್ಲೂ ಕೂಡ ಬಂಗಾರಪೇಟೆ ಪಾನಿಪುರಿ ಸದ್ದು ಮಾಡ್ತಾ ಇದೆ. ಹಾಗಾದರೆ ನೀವು ಕೇಳ್ಬೋದು, ಈ ಬಂಗಾರಪೇಟೆ ಪಾನಿಪುರಿಯನ್ನು ಯಾರು ಕಂಡು ಹಿಡಿದ್ರು, ಅದು ಯಾವಾಗ ಶುರು ಆಯಿತು, ಹೇಗೆ ಇಷ್ಟೊಂದು ಪಾಪ್ಯುಲರ್ ಆಯಿತು, ಆ ಬಿಸ್ನೆಸ್ ಮಾಡೆಲ್ನ ಸೀಕ್ರೆಟ್ ಏನು, ಯಾಕಾಗಿ ಜನ ಬಂಗಾರಪೇಟೆ ಪಾನಿಪುರಿ ಅಂದರೆ ಮುಗಿಬಿದ್ದು ತಿಂತಾರೆ ಅಂತ. ಸೊ ಅದೇ ಇವತ್ತಿನ ಟಾಪಿಕ್. ಈ ವಿಷಯದ ಬಗ್ಗೆ ಸ್ವತಃ ಬಂಗಾರಪೇಟೆ ಪಾನಿಪುರಿಯ ಜನಕ ಪಾಂಡುರಂಗ ಶೆಟ್ಟಿ ಅವರ ಮಗ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಮೂಲತಃ ಬಂಗಾರಪೇಟೆಯವರಾದ ರಮೇಶ್ ಅವರು ಕಳೆದ 40 ವರ್ಷಗಳಿಂದ ಈ ಪಾನಿಪುರಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಂಗಾರಪೇಟೆ ಪಾನಿಪುರಿ ಇವತ್ತು ಲೋಕ ವಿಖ್ಯಾತ ಆಗಲಿಕ್ಕೆ ಅವರ ಒಂದು ಕೊಡುಗೆ ಬಹಳ ದೊಡ್ಡದು. ಹಾಗಾದರೆ ಅವರು ಹೇಗೆ ಶುರು ಮಾಡಿದರು ಈ ಪಾನಿಪುರಿ, ಅವರ ತಂದೆಯಿಂದ ನಂತರ ಅದು ಹೇಗೆ ಬೆಳೆಯಿತು, ಈ ಎಲ್ಲ ಒಂದು ಇತಿಹಾಸವನ್ನು ಮತ್ತು ಆ ಬಿಸ್ನೆಸ್ ಮಾಡಲನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ರಮೇಶ್ ಅವರೇ. ಅಂದ ಹಾಗೆ ಇವತ್ತು ಬಂಗಾರಪೇಟೆ ಪಾನಿಪುರಿ ಅಂದರೆ ಲೋಕವಿಖ್ಯಾತ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇವತ್ತು ಆಧಾರ ಆಗಿದೆ. ಸಾಲದಕ್ಕೆ ದುಬೈನಲ್ಲೂ ಕೂಡ ಅದರ ಒಂದು ಶಾಖೆ ಓಪನ್ ಆಗಿದೆ ಅಂತ ನಾವು ಕೇಳ್ತೀವಿ. ಈ ಬಂಗಾರಪೇಟೆ ಪಾನಿಪುರಿಯನ್ನು ತಮ್ಮ ತಂದೆಯವರು ಯಾವಾಗ ಶುರು ಮಾಡಿದರು ಮತ್ತು ನಂತರ ಅದರೊಂದು ಜರ್ನಿ ಹೇಗಾಯಿತು ಅಂತ ಹೇಳ್ತೀರಾ ಅಂತ ನಮ್ಮ ವೀಕ್ಷಕರಿಗೆ. ಸರ್, 1974 ನನ್ನ ತಂದೆಯವರು ಪಾನಿಪುರಿ ಶುರು ಮಾಡಿದ್ದರು. ಅದಕ್ಕೆ ಮುಂಚೆ ನಮ್ಮ ತಂದೆಯವರು ಚಕ್ಲಿ, ಪೌಡರ್, ಕೌಡು ಬೆಳೆ ವ್ಯಾಪಾರ ಮಾಡ್ತಾಯಿದ್ರು. ಕ್ರಮೇಣವಾಗಿ ಸ್ವಲ್ಪ ವ್ಯಾಪಾರ ಕಡಿಮೆ ಆಯಿತು. ನಮ್ಮ ಸ್ವಲ್ಪ ನಮ್ಮ ಮನೇಲಿ ಅಣ್ಣ ತಮ್ಮಂದು 4 ಜನ ಇದ್ದೇವೆ. ನಮ್ಮಿಬ್ಬರು ಹೆಣ್ಮಕ್ಳು, ನಮ್ಮ ತಂಗಿಯರು. ಅವ್ರು ಸ್ವಲ್ಪ ಸಂಸಾರ ನಡೆಯೋದು ಕಷ್ಟ ಇತ್ತು. ಅದಕ್ಕೋಸ್ಕರ ನಮ್ಮ ತಂದೆಯವರು ಏನು ಮಾಡಿದ್ರು, ಈ ಪಾನಿಪುರಿ ಸ್ವಲ್ಪ ಡೈವರ್ಟ್ ಮಾಡಿದ್ರು. ಇದ್ರ ಜೊತೆಗೆ ಅದು ಸ್ವಲ್ಪ ಇಟ್ಕೊಂಡು ಸ್ವಲ್ಪ ನಮ್ಮ ಜೀವನ ಸ್ವಲ್ಪ ಸುಧಾರಿಸ್ಕೊಂತು. ಅಂದರೆ ಚಕ್ಲಿ ನಿಪ್ಪಟ್ಟಿನ ಜೊತೆಗೆ ಪಾನಿಪುರಿ ಕೂಡ ಇರಲಿ ಅಂತ ಅವರೊಂದು ಹೊಸ ಯೋಚನೆ ಮಾಡಿದ್ರು, ಒಂದು ಹೊಸ ಪ್ರಾಡಕ್ಟನ್ನು ಕೊಡೋಣ ಅಂತ 74ರಲ್ಲಿ. ಹೌದು ಸರ್, ಓಕೆ, 1974ರಲ್ಲಿ. ಅದು ನಮ್ಮ ಶೆಟ್ರು ಸ್ವಲ್ಪ ಮಾರವಾಡಿ ಜನಾಂಗದ ಜಾಸ್ತಿ ತಿಂತಾಯಿದ್ರು. ಬೇರೆ ಜನಕ್ಕೆ ಗೊತ್ತಿಲ್ಲ ಪಾನಿಪುರಿ ಅಂದರೆ ನಾವು ಭಾಳ ಜನಕ್ಕೆ ಗೊತ್ತಿಲ್ಲ. ಖಂಡಿತ ಸುಮಾರು 50 ವರ್ಷಗಳ ಹಿಂದೆ ಅಂಥ ಪರಿಸ್ಥಿತಿ ಇತ್ತು. ಅವಾಗ ಪಾನಿಪುರಿ ಭಾಳ ಬೇರೆ ಜನಂಗೆ ಗೊತ್ತೇ ಇರಲಿಲ್ಲ. ಅವಾಗ ಅವನ್ನ ಪಾನಿಪುರಿ ಮಾಡ್ತಾ ಇದ್ದಿದ್ದು 1 ರೂಪಾಯಿ ಮಾಡ್ತಾಯಿದ್ವಿ. 10-12 ಪುರಿ ನಮ್ಮ ತಂದೆಯವ್ರು ಕೊಡ್ತಾಯಿದ್ರು. ಆ 1 ರೂಪಾಯಿ ನಮ್ಮೂರಲ್ಲಿ ಹೋಟ್ಲಲ್ಲಿ 5 ಇಡ್ಲಿ ಸಿಗ್ತಾಯಿತ್ತು. ಈ 1 ರೂಪಾಯಿ ನಾವು ಯಾಕೆ ಇದನ್ನು ತಿನ್ಬೇಕು, ಇಡ್ಲಿ ತಿನ್ಬೋದಲ್ಲ ಅಂದ್ಬಿಟ್ಟು ಬೇರೆ ಜನ ತಿಂತಾ ಇರಲಿಲ್ಲ. ಇದ್ರ ಬಗ್ಗೆ ಚಾಟ್ಸ್ ಬಗ್ಗೆ ನಮ್ಮ ಮಾರವಾಡಿಯವರು ಎರಡನೇ ನಮ್ಮ ಜನಾಂಗದವರು ಇಷ್ಟಪಟ್ಟು ತಿಂತಾರೆ. ಅದು ನಮ್ಮದು ವಿದ್ಯಾಭ್ಯಾಸ ಮುಗಿದ ನಂತರ ನಮ್ಮ ತಂದೆ ನನಗೆ ಸಪ್ರೇಟ್ ಅಂಗಡಿ ಇಟ್ಕೊಟ್ರು. ಅಂದರೆ ಅದು ಯಾವಾಗ ಸರ್? ನಾನು ಈ ಅಂಗಡಿ ಇಟ್ಟು 84ರಲ್ಲಿ, 1984ರಲ್ಲಿ. ಓಕೆ. ನಾನು ನನ್ನ ಕೋಲಾರಲ್ಲಿ ಎಜುಕೇಷನ್ ಮುಗಿತು. ಇಲ್ಲ ಪಾನಿಪುರಿ ನಾನು ಇಟ್ಕೊಂಡು. ಯಾವ ಎಜುಕೇಷನ್ ಸರ್? ನಾನು BCom ಆಗಿದೆ ಸರ್ ಕೋಲಾರಲ್ಲಿ. 1983 ಆಯಿತು. 84 ಅಂಗಡಿ ಇಟ್ಕೊಂಡ್ಬಿಟ್ಟು ಸರ್. ಅದು ನಾನು ಸ್ವಲ್ಪ ನೀವು ಅಂದರೆ ಸರ್ ಇವಾಗ 84ರಲ್ಲಿ ಆವಾಗ ಯಾವ ರೀತಿ ಬಿಸ್ನೆಸ್ ಇತ್ತು ಪಾನಿಪುರಿಗೆ ಅಂತ? ಸರ್ ನಾವು ಇಟ್ಟಾಗ ಸ್ವಲ್ಪ ನಾರ್ಮಲಾಗಿ ನಡೀತಾ ಇತ್ತು. ಆಮೇಲೆ ನಾವು ಮಾರವಾಡಿ ಕ್ಯಾಟ್ರಿಂಗ್ ಹೋಗ್ತಾಯಿದ್ದೆ. ಮಾರವಾಡಿಗಳು ತಿಂದ್ಬಿಟ್ಟು ನಮ್ಮ ಮದುವೆಗೆ ಬಾಪ ಅಂತ ಕರಿತಾಯಿದ್ರು. ಆವಾಗ ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಅವರು ಬಾಂಬೆಗೆ ಕೂಡ ಹೋಗಿದ್ವಿ ನಾವು, ಮಡ್ರಾಸ್ ಹೋಗ್ತಾನೆ ಇರ್ತೀವಿ ನಾವು, ಚೆನ್ನೈಗೆ ಹೋಗ್ತಾನೆ ಇರ್ತೀವಿ ನಾವು. ತಮಿಳ್ನಾಡು ಆಲ್ಮೋಸ್ಟ್ 50% ಕವರ್ ಮಾಡಿದ್ವಿ ನಾವು. ಅದರಿಂದ ಅವ್ರು ನೋಡ್ಬಿಟ್ಟು ನಮ್ಮ ಶೆಟ್ರು ಶುರು ಮಾಡಿಬಿಟ್ರು. ನಮ್ಮ ವಯಸ್ಸಾದ ಜನಾಂಗದವರು ನಾವೇ ಕೆಡಬಾರ್ದು ಅಂದ್ಬಿಟ್ಟು ಅದಕ್ಕೆ ಫ್ಯಾಷನ್ ಆಗುತ್ತೆ ಇವಾಗ. ಸರ್, ಹಾಗಾದರೆ ಈ ಬಂಗಾರಪೇಟೆ ಪಾನಿಪುರಿ ಒಂದು ವಿಶೇಷತೆ ಏನು ಅಂತ ಹೇಳ್ತೀರಾ ಅಂತ? ವಿಶೇಷತೆ ಏನಪ್ಪ ಅಂದರೆ ನಮ್ಮದು ಪಾನಿಪುರಿ ತಿಂದರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಆ ಪೂರಿನೇ ಬೇರೆ ನಮ್ಮದು. ಬೇರೆ ಹಿಂದಿಯವ್ರು ಮಾಡ್ತಾರಲ್ಲ, ಅವ್ರದ್ದು ಕ್ವಾಲಿಟಿನೇ ಬೇರೆ, ನಮ್ಮ ಕ್ವಾಲಿಟಿನೇ ಬೇರೆ.
ನಮ್ಮದು ಪಾನಿನೇ ಬೇರೆ, ಅವ್ರ ಪಾನಿನೇ ಬೇರೆ. ಅವರು ಆಲೂಗಡ್ಡೆ ಉಪಯೋಗಿಸ್ತಾರೆ, ನಾವು ಗ್ರೀನ್ ಪೀಸ್ ಉಪಯೋಗಿಸ್ತೀವಿ. ಅದು ಗ್ರೀನ್ ಪೀಸ್, ಹಸಿರು ಬಟಾಣಿ. ಅದನ್ನು ನಮ್ಮದು ಬಂದು ಫುಲ್ ಬಾಯಿಲ್ಡು. ಆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಸೊ ನೀವು ಅಂದರೆ ಪಾನಿಯನ್ನು ನೀವು ಸಂಶೋಧನೆ ಮಾಡಿದ್ರಿ ಅಂತ ಕೇಳಲ್ಪಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್ ನಾವು ಹೋಗಿ ಏನೋ ಒಂದು ಆವಿಷ್ಕಾರ ಮಾಡಬೇಕು ಅಂದ್ಬಿಟ್ಟು ಪಾನಿಯಲ್ಲಿ ನಾನೇನೋ ಮಾಡೋಕ್ಕೋಗಿ ಇದು ಕ್ಲಿಕ್ ಆಯಿತು. ಅದನ್ನು ನಮ್ಮ ಭಾಳ ಜನ ನಮ್ಮ ಸ್ನೇಹಿತರಿಗೆ, ಕೆಲವು ಮಾರೋಡಿ ಜನಾಂಗದವ್ರಿಗೆ, ನಮ್ಮ ವೈಶ್ಯ ಜನಾಂಗದವ್ರಿಗೆ ಕೊಟ್ಟು ನೋಡಿದೆ. ಭಾಳ ಚೆನ್ನಾಗಿದೆಪ್ಪ, ಇದನ್ನು ಕಂಟಿನ್ಯೂ ಮಾಡಪ್ಪ ಅಂತ ಅಂಗಡಿಯಲ್ಲಿ ಬಂದು ಜನ ಇದೆ ನಮ್ಗೆ ಹೇಳಿದ್ರು, ಚೆನ್ನಾಗಿದೆ, ಇದನ್ನೇ ಮುಂದುವರಿಸು. ಓಕೆ. ಅಲ್ಲ, ನೀವು ಅದನ್ನು ಸಂಶೋಧನೆ ಮಾಡಿದ್ದು ಹೇಗೆ, ಮತ್ತು ಏನು ವ್ಯತ್ಯಾಸ ಅದಕ್ಕೂ ಮತ್ತು ಬೇರೆ ಪಾನಿಪುರಿಗೆ ಏನು ವ್ಯತ್ಯಾಸ? ಬೇರೆ ನಮ್ಮ ತಂದೆಯವ್ರ ಕಾಲದಲ್ಲಿ ಹುಣಸೆ ಹಣ್ಣು ಅದು ಇದು ಬೆಲ್ಲ ಯೂಸ್ ಮಾಡ್ತಾಯಿದ್ರು. ನಾವು ಅದನ್ನು ಬಿಟ್ಟು ಈ ನಿಂಬೆಹಣ್ಣು ರಸ ಸ್ವಲ್ಪ ಬೇರೆ ಥರ ಮಾಡಿದ್ವಿ. ಅವಾಗ ಇದು ಬೆಳ್ಳಗೆ ಬಂತದು. ಅದು ನಮ್ಗೆ ಸ್ವಲ್ಪ ಡೌಟ್ ಬಂತು ನಮಗೂ. ನಾವು ಕೊಟ್ಟು ನೋಡಿದೆ ಮನೆಯಲ್ಲಿ, ನಮ್ಮ ಸ್ನೇಹಿತರಿಗೆ ಕೊಟ್ಟೆ, ನಮ್ಮ ಅಂಗಡಿ ಬರೋ ಕಸ್ಟಮರ್ಸ್ ಕೊಟ್ಟೆ. ಭಾಳ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಅವಾಗಿಂದ ನಾವು ಹಂಗೆ ಶುರು ಮಾಡಿಕೊಂಡೆ ನಾವು. ಸರ್, 2 ಬಾಟ್ಲ್ ಇದೆಯಲ್ಲ, ಏನು ವ್ಯತ್ಯಾಸ ಏನು ಅಂತ ಹೇಳ್ತೀರಾ? ವ್ಯತ್ಯಾಸ ನೀವೇ ಕಂಡುಹಿಡಿಬೇಕು ಸರ್. ಇದು ಬಿಸ್ಲೇರಿ ವಾಟ್ರ್, ಇದು ಬಿಸ್ಲೇರಿ ವಾಟ್ರ್. ಇದ್ರಲ್ಲಿ ಪಾನಿ ಯಾವುದು, ನೀರು ಯಾವುದು, ನೀವೇ ಕಂಡುಹಿಡಿದು ಸರ್. ನೋಡಿ, ಆಲ್ಮೋಸ್ಟ್ ಬಹಳ ಒಂದೇ ಥರ ಇದೆ, ಬಹಳ ಕ್ಲೀನಾಗಿ ಕಾಣಿಸ್ತಾ ಇದೆ. ಆದರೂ ನಾನು ಇದು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಕರೆಕ್ಟ್ ಸರ್. ಯಾಕಂದ್ರೆ ಲೈಟ್ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇದು ಪಕ್ಕ 100% ಇದೆ, ಸ್ವಲ್ಪ 98% ಇದೆ. ಆದರೂ ಸಡನ್ನಾಗಿ ಗುರುತ ಹಿಡಿಯೋದು ಭಾಳ ಕಷ್ಟನ ಅಂತ ಸಡನ್ನಾಗಿ ನಮ್ಮ ಕೈಲಾಗಲ್ಲ ಸರ್. ಸಡನ್ನಾಗಿ ಇಷ್ಟ ಇದು ಕುಡಿದ್ರೆ ಎಷ್ಟು ಕುಡಿದ್ರೆ ಬೇಜಾರಾಗಲ್ಲ ಸರ್. ನಮಗೆ ಕುಡಿದ್ರೆ ಮತ್ತೆ ಕುಡಿಬೇಕು ಅನಿಸುತ್ತೆ. ಇದು ನಾವು ಬೆಂಗಳೂರು ಪಾನಿಪುರಿ ಅದೆಲ್ಲ ಬೆಂಗಳೂರು ಪಾನಿ ಇದೆಯಲ್ಲ, 1 ಕಪ್ 2 ಕಪ್ ಕುಡಿದ್ರೆ ಸಾಕಪ್ಪ ಅನಿಸುತ್ತೆ. ನಮ್ಮ ಪಾನಿ ಕುಡಿದ್ರೆ ಇನ್ನೂ ಬೇಕಪ್ಪ ಅನಿಸುತ್ತೆ. ಅಂದರೆ ಇದರಲ್ಲಿ ಮುಖ್ಯವಾಗಿ ಪಾನಿಪುರಿದೇ ಬಹಳ ವಿಶೇಷ, ಪಾನಿದೇ ಬಹಳ ವಿಶೇಷ ಇದೆ ಅಂತ ತಾವು ಹೇಳ್ತೀರಾ? ನಮ್ಮ ಪಾನಿನೂ ವಿಶೇಷತೆ ಇದೆ, ಪುರಿನೂ ವಿಶೇಷತೆ ಇದೆ. ಸೊ ಹಾಗಿದ್ರೆ ಸರ್, ಇವಾಗ 84ರಲ್ಲಿ ತಾವು ಅಂಗಡಿಯ ಜವಾಬ್ದಾರಿಯನ್ನು ತಗೊಂಡ್ರಿ. ನಂತರ ಅಲ್ಲಿಂದ ಕಳೆದ 40 ವರ್ಷಗಳ ಒಂದು ಜರ್ನಿ ಹೇಗಿತ್ತು ಅಂತ ಹೇಳ್ತೀರಾ ಅಂತ? ಸರ್, ನಾನು ಇದುವರೆಗೂ ನಾನು ಅಂಗಡಿ 40 ವರ್ಷ ಆಯಿತು, ಹಿಂದೆ ನೋಡಿಲ್ಲ ಸರ್. ಮುಂದುವರಿದೇನೆ, ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿನೇ ಆಗ್ತಾ ಇದೆ, ಕಮ್ಮಿ ಅಂತ ಆಗಿಲ್ಲ ಸರ್. ಹಾಂ. ಅಂದರೆ ಈಗ ಉದಾಹರಣೆ ಹೇಳೋದಿದ್ರೆ, ಇವಾಗ ಪ್ರತಿ ದಿವಸಕ್ಕೆ ಎಷ್ಟು ಪ್ಲೇಟ್ ಪಾನಿಪುರಿನ ತಾವು ಸೇಲ್ ಮಾಡ್ತೀರಿ? 500 ಪ್ಲೇಟ್. ಓಕೆ. ಅದರ ಪ್ರೈಸ್ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, ಪ್ರೈಸ್ ಬಂದು ಪಾನಿಪುರಿ, ಮಸಾಲೆ ಪುರಿ, ನಾರ್ಮಲ್ ಐಟಮ್ಸ್ ಎಲ್ಲ 30 ರೂಪೀಸ್ ಮಾಡ್ತಾಯಿದ್ದೀವಿ ಸರ್. 30 ರೂಪಾಯಿ ಸದ್ಯಕ್ಕೆ. ಸ್ಪೆಷಲ್ ಐಟಮ್ಸ್ ಎಲ್ಲ ಕೆಲವು ದೈಪುರಿ, ಸೇವುಪುರಿ ಇದೆಲ್ಲ 50 ರೂಪೀಸ್ ಮಾಡ್ತೀವಿ ಸರ್. 30-50 ಅಷ್ಟೇ ಸರ್. 30-50 ಅಂದರೆ ಒಂದು ದಿವಸಕ್ಕೆ ಎಷ್ಟು ಆದಾಯ ಆಗುತ್ತೆ ಸರ್? ಸರ್, ನಮ್ಮ ಅವರ ಕೆಪಾಸಿಟಿ ಬಗ್ಗೆ ಸರ್, 5,000 ಸಂಪಾದಿಸೋರು ಇದ್ದಾರೆ, 1,000 ಸಂಪಾದಿಸೋರು ಇದ್ದಾರೆ, 2,000 ಸಂಪಾದಿಸೋರು ಇದ್ದಾರೆ. ಅಲ್ಲ ಸರ್, ಈಗ ತಮಗೆ ಎಷ್ಟಾಗುತ್ತೆ ಅಂತ? ಸರ್, ನಾವು ಒಂದು 2-3 ಸಾವಿರ ಸಂಪಾದಿಸ್ಕೊತೀವಿ ಸರ್ ದಿನಕ್ಕೆ. ಹಾಂ. ಅಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ತೀರಿ ತಾವು ಹಾಗಿದ್ರೆ. ಓಕೆ ಸರ್, ಹಾಗಿದ್ರೆ ಈಗ ಬಂಗಾರಪೇಟೆ ಪಾನಿಪುರಿ ಇವತ್ತು ಬಹಳ ವಿಶ್ವವಿಖ್ಯಾತ ಆಗಿದೆ. ಹೌದು ಸರ್. ನಮ್ಮ ಭಾರತದ ಗಡಿ ಆಚೆ ಕೂಡ ಈಗ ಇವತ್ತು ಓಪನ್ ಆಗುವಷ್ಟು ಒಂದು ಹೆಸರು ಪಡೆದುಕೊಂಡಿರುವಂಥದ್ದು, ಮುಖ್ಯವಾಗಿ ಬೆಂಗಳೂರಿನಲ್ಲಿ ಬಹಳ ಫೇಮಸ್ ಆಗಿರುವಂಥದ್ದು. ಸೊ ನೀವು ಅಂದ್ಕೊಂಡಿದ್ದೀರಾ ಈ ಬಂಗಾರಪೇಟೆ ಪಾನಿಪುರಿ ನೀವು ಕಂಡುಹಿಡಿದು ಇಷ್ಟೊಂದು ಜನಪ್ರಿಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಅಂದ್ಕೊಂಡಿಲ್ಲ ಸರ್. ಓಕೆ. ನಿಮಗೆ ಅಂದರೆ ಈ ಪೇಟೆಂಟ್ ಬಗ್ಗೆ, ಫ್ರಾಂಚೈಸಿ ಮಾಡೆಲ್ ಬಗ್ಗೆ ಏನಾದರೂ ಆವಾಗ ತಿಳುವಳಿಕೆ ಇತ್ತಾ, ಅಥವಾ ಅದರ ಕೊರತೆಯಿಂದಾಗಿ ಏನಾದರೂ ಸಮಸ್ಯೆ ಆಯಿತಾ ಅಂತ ಅನಿಸುತ್ತಾ? ಏನು ಅನ್ಸುತ್ತೆ? ಇದ್ರ ಬಗ್ಗೆ ನಮಗೇನು ನಾಲೆಜ್ ಇಲ್ಲ ಸರ್. ಮನೆ ಆಯಿತು, ಅಂಗಡಿ ಆಯಿತು ಅಷ್ಟೇ. ಮನೆ ಆಯಿತು, ಅಂಗಡಿ, ಇನ್ನೇನು ಎಲ್ಲೂ ಹೋಗ್ತಾ ಇರಲಿಲ್ಲ ಸರ್ ನಾವು. ಹಾಂ. ಅವ್ರು ಕೆಲವು ಬೆಂಗಳೂರಿಂದ ಬೆಂಗಳೂರಿಂದ ಜನ ಬರ್ತಾರೆ, ಏನಪ್ಪ ಪೇಟೆಂಟ್ ಮಾಡಿಸಿದ್ಯಾ? ಅದು ಪೇಟೆಂಟ್ ಬಗ್ಗೆ ನಮಗೆ ಗೊತ್ತಿಲ್ಲಪ್ಪ, ಎಲ್ಲಿಗೆ ಹೋಗ್ಬೇಕು, ಯಾನ್ ಕೇಳಬೇಕು ನಮ್ಗೆ ಗೊತ್ತಿಲ್ಲ. ಓಕೆ. ಅಲ್ಲ, ನಿಮಗೆ ಏನಾದರೂ ಅನಿಸುತ್ತಾ ನಾನು ಮಾಡಬೇಕಿತ್ತು ಅಂತ? ಅನಿಸುತ್ತೆ. ಇವಾಗ ಮಾಡೋ ಕೈ ದಾಟ್ಬಿಟ್ಟಿದೆ ಸರ್. ಇವಾಗೇನು ಮಾಡೋಕ್ಕಾಗಲ್ಲ. ಬೆಂಗಳೂರು 2,000 ಶಾಪ್ ದಾಟ್ಬಿಟ್ಟಿದೆ. ಇವಾಗ ನಾವು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ನಾವು ಶಿವಮೊಗ್ಗದಲ್ಲಿ ಓಪನ್ ಆಗಿದೆ, ದಾವಣಗೆರೆಯಲ್ಲಾಗಿದೆ, ತಮಿಳ್ನಾಡು ಕಡೆ ಓಪನ್ ಆಗಿದೆ, ಆಂಧ್ರದಲ್ಲಿ ಕೆಲವರು ಮಾಡ್ತಾಯಿದ್ದಾರೆ. ಕೆಲವು ನಾನು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ವಿಜಯವಾಡ, ಹೈದ್ರಾಬಾದ್ ಕೆಲವರು ಫೋನ್ ಬರ್ತಾ ಇರ್ತದೆ, ನಾವು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸರ್ ಅಂತಾರೆ. ಓಕೆ. ಅಂದರೆ ಇವಾಗ ಈ ಇಷ್ಟೊಂದು ಜನಪ್ರಿಯತೆ ಆಯ್ತಲ್ವಾ? ಸೊ ಇದು ಇನ್ನೂ ಹೆಚ್ಚು ಜನಪ್ರಿಯತೆ ಆಗುತ್ತೆ ಅಂತ ಅನಿಸುತ್ತಾ ನಿಮ್ಗೆ? 100% ಆಗೇ ಆಗುತ್ತೆ ಸರ್. ಸರ್, ಫುಡ್ ಬ್ಲಾಗರಿಂದ ವರ್ಲ್ಡ್ ಫೇಮಸ್ ಆಗುತ್ತೆ ಸರ್ ನಮ್ಮ ಪಾನಿಪುರಿ. ಫುಡ್ ಯೂಟ್ಯೂಬರ್ ಅಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಸ್ನೇಹಿತರು, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಶ್ರೀಧರ್ ಅಂದ್ಬಿಟ್ಟಿದೆ, ಅವ್ರ ಮಗ ಬಂದು ಸುಜಿತ್ ಅಂತಿದ್ದಾರೆ. ಅವ್ರೇನು ಹೇಳಿದ್ರು ಸರ್, ಈ ಫುಡ್ ಬ್ಲಾಗರ್ ಒಬ್ಬರು ಕೃಪಾಲಮ್ಮನ್ ಅಂತ ಒಬ್ಬರು ಇದ್ದಾರೆ, ಅವ್ರು ಏನಾದರೂ ಪ್ರಯತ್ನ ಪಡಿಸಿ ಅವ್ನು ಕರೆಸಿ ನಿಮ್ಮ ಅಂಗಡಿ ಕರೆಸಿ ಅಂತ ಹೇಳಿದ್ರು. ನಂಗೆ ಅವ್ರು ಕೃಪಾಲಮ್ಮನ ಬಗ್ಗೆ ಅದು ಯಾರು ಏನು ನಮಗೇನು ಗೊತ್ತಿಲ್ಲ. ಅವ್ರ ಸ್ನೇಹಿತರು ಒಬ್ಬರು ನಮ್ಮ ಅಂಗಡಿಗೆ ಬಂದಿದ್ದರು, ಕೃಪಾಲಮ್ಮನ ಸ್ನೇಹಿತರು. ಏನಪ್ಪ ಇಷ್ಟು ಚೆನ್ನಾಗಿದೆ ಐಟಮು, ಎಷ್ಟು ಅಳುಬರು, ನಿಮಗೆ ಕೃಪಾಲಮ್ಮ ನಿಮ್ಮ ಅಂಗಡಿಗೆ ಬಂದಿಲ್ವಾ ಅಂತ ಹೇಳಿದ್ರು. ಬಂದಿಲ್ಲ ಸರ್ ಅಂತ ಹೇಳಿದೆ. ಮತ್ತು ಅವ್ರು ನನ್ನ ನಂಬರ್ ಇಸ್ಕೊಂಡು ಅವ್ರಿಗೆ ಫೋನ್ ಮಾಡಿದ್ರು, ನನ್ನ ಮುಂದೆನವರು. ಅವ್ರು ಹೇಳಿ ನೆಕ್ಸ್ಟ್ ಡೇಗೆ ಅವ್ರು ನಮ್ಮ ಅಂಗಡಿಗೆ ಬಂದರು, ಕೃಪಾಲಮ್ಮನ. ಅವರಿಂದ ಇಷ್ಟೊಂದು ಪ್ರಖ್ಯಾತಿ ಆಗಿದೆ ಸರ್. ನನಗೆ ಹೆಸರು ಬರೋದ ಕಾರಣ ಮೊದಲಾದಾಗಿ ನಮ್ಮ ಸ್ನೇಹಿತರು ಸುಜಿತ್ ಅಂದ್ಬಿಟ್ಟಿದ್ದು, ಅವರಿಂದ ಅವರು 2ನೇ ಪ್ಲೇಸ್ ಅವ್ರಿಗೆ.
ಇವರು ಹೇಳಿದ್ದು ನಮಗೆ, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಸುಜಿತ್ ಅಂತ ಹೇಳಿದ್ನಲ್ಲ, ಅವ್ರೇನು ಹೇಳಿದ್ರು, ಫುಡ್ ಬ್ಲಾಗರ್ ಅವರು ನಂಬರ್ 1, ಅವ್ನು ಕರೆಸಿ ಅಂತ ಹೇಳಿದ್ರು. ನಮ್ಮ ಟೈಮ್ ಚೆನ್ನಾಗಿತ್ತು. ಅವ್ರ ಫ್ರೆಂಡ್ ನಮ್ಮ ಅಂಗಡಿಗೆ ಬಂದಿದ್ದು ನೆಕ್ಸ್ಟ್ ಡೇ. ಸರ್ ಇವಾಗ ಈ ಬಂಗಾರಪೇಟೆ ಆ ಬ್ರ್ಯಾಂಡ್ ಇದೆಯಲ್ಲ, ಸೊ ಅದನ್ನು ಕೇಳಿಕೊಂಡು ನಿಮ್ಮ ಅಂಗಡಿಗೆ ಯಾರೆಲ್ಲ ವಿಸಿಟ್ ಕೊಟ್ಟಿದ್ದಾರೆ ಇದುವರೆಗೆ ಅಂತ? ಸರ್ ಭಾಳ ಜನ ಬಂದಿದ್ದಾರೆ ಸರ್. ನಾವು ಅವ್ರ ಮನೆಗೆ ಹೋಗ್ತಾ ಇರ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಹೋಗಿದ್ದೀವಿ, ವಿಷ್ಣುವರ್ಧನ್ ಮನೆಗೆ ಹೋಗಿದ್ದೀವಿ, ಆಮೇಲೆ ಭಾಳ ಆಲ್ಮೋಸ್ಟ್ ಕನ್ನಡ ಫಿಲ್ಮ್ ಆಕ್ಟರ್ ಹೋಗಿದ್ವಿ. ಪುನೀತ್ ರಾಜ್ಕುಮಾರ್, ದರ್ಶನ್ ನಮ್ಮ ಮನೆ 2-3 ಸತಿ ಬಂದಿದ್ದಾರೆ. ತಿರುಪತಿಗೆ ಹೋದಾಗ ನಮ್ಮ ಮನೆ ಬಂದು ಹೋಗ್ತಾ ಇದ್ದೆ. ಓಕೆ, ಅಂದರೆ ಈಗ ಈ ಬ್ರ್ಯಾಂಡನ್ನು ಕೇಳಿಕೊಂಡು ಅವರಾಗೆ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಸಂಖ್ಯೆ ಜಾಸ್ತಿ ಆಗ್ತದೆ, ದಿನ ಜಾಸ್ತಿ ಆಗುತ್ತೆ ಸರ್. ಯೂಟ್ಯೂಬ್ ನೋಡಿಕೊಂಡು ಭಾಳ ಜನ ಬರ್ತಾರೆ, ಗೂಗಲಲ್ಲಿ ರೇಟಿಂಗ್ ನೋಡ್ತಾರೆ, ಆಮೇಲೆ ಯೂಟ್ಯೂಬ್ ನೋಡ್ತಾರೆ. ಅದು ನೋಡ್ಕೊಂಡು ನಮ್ಮ ಅಂಗಡಿ ಪ್ರತಿ ಭಾನುವಾರ ಸುಮಾರು ಒಂದು 300-400 ಜನ ಬರ್ತಾರೆ ಸರ್, ಶನಿವಾರ ಭಾನುವಾರ ಕೇಳ್ಕೊಂಡು ಬರ್ತಾರೆ ಅಂತ ತಾವು ಹೇಳ್ತಾ ಇದ್ದೀವಿ. ಕೇಳ್ಕೊಂಡು ಬರೋದಿಲ್ಲ, ಅವ್ರು ಯೂಟ್ಯೂಬ್ ನೋಡಿ ಮ್ಯಾಪ್ ಹಾಕೊಂಡು ಬರ್ತಾರೆ ಅವರಿಸ್ಕವ್ರೆ. ಸೊ ಅಂದರೆ ತಾವು ಇವಾಗ ಒಂದೇ ಒಂದು ಶಾಪನ್ನು ಅಲ್ಲಿ ಬಂಗಾರಪೇಟೆ ಮೂಲ ಇದು ಎಲ್ಲಿ ಬಂತು ಅಲ್ಲೇ ಇಟ್ಟಿದ್ದೀರಾ? ಅಲ್ಲೇ ಇಟ್ಟಿದ್ದೀವಿ ಸರ್, ಬೇರೆ ಕಡೆ ಎಲ್ಲೂ ಮಾಡಿಲ್ಲ ಸರ್. ಮುಂದೆ ಏನಾದರೂ ಮಾಡೋ ಪ್ಲ್ಯಾನ್ ಇದೆಯಾ? ಇಲ್ಲ ಸರ್, ಮಾಡೋ ಪ್ಲಾನ್ ಇಲ್ಲ ಸರ್. ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಸರ್ ಒಬ್ಬ ಮಗನಿಗೆ ನಾವು ಬಟ್ಟೆ ಅಂಗಡಿ ಹಾಕ್ಕೊಟ್ಟಿದ್ದೀವಿ, ಇನ್ನೊಬ್ಬ ಮಗ ಬೆಂಗಳೂರಲ್ಲಿ ಹೋದ. ಅವ್ರಿಗೆ ಏನಾದರೂ ಆಸಕ್ತಿ ಇದೆಯಾ ಈ ಜಾಬಲ್ಲಿ? ಇಲ್ಲ ಸರ್, ಆಸಕ್ತಿ ಇಲ್ಲ ಸರ್. ಸರ್ ಹಾಗಿದ್ರೆ ಇವಾಗ ಬಂಗಾರಪೇಟೆ ಪಾನಿಪುರಿ ಮಾಡೆಲನ್ನು ಬಿಸ್ನೆಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿರೋರಿಗೆ ಅಥವಾ ಇಂಟ್ರೆಸ್ಟ್ ಇರೋರಿಗೆ ನಿಮ್ಮೊಂದು ಸಲಹೆ ಏನು ಅಂತ? ಸರ್ ಸಲಹೆ ಬೇಕಾದ್ರೆ ಅವ್ರು ಬೇಕಾದ್ರೆ ನಮ್ಮ ಹತ್ರ ಬಂದು ಮಾತಾಡಿ, ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ. ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ಅವ್ರು ಖುದ್ದಾಗಿ ಬಂದು ಕೇಳಿದ್ರೆ ನಾವು ನಮ್ಮ ಕೈಲಿ ಆಗೋ ಸಹಾಯ ನಾವು ಮಾಡ್ತೀವಿ. ಓಕೆ, ಅಂದರೆ ಸರ್ ಈಗ ಒಂದು ನಾರ್ಮಲ್ ಸಲಹೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಸಾಮಾನ್ಯವಾಗಿ ಚೆನ್ನಾಗಿರಬೇಕಾಗುತ್ತೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಸರ್ ಬಂದು ಟ್ರೈನಿಂಗ್ ತೊಗೊಬೇಕು ಸರ್. ನಮ್ಮ ಹತ್ರ ಬಂದವರು ನಾವು ಯಾವ ಥರ ನಾವು ನಡ್ಕೊತೀವಿ, ಯಾವ ಕಸ್ಟಮರ್ಸ್ ಯಾವ ಥರ ನೋಡ್ಕೋಬೇಕು ಅದೆಲ್ಲ ಬಂದು ಕಲಿಬೇಕು ಅವರು. ಪ್ರಾಡಕ್ಟ್ ತಯಾರು ಮಾಡೋದು ಒಂದು ಮುಖ್ಯ ಅಲ್ಲ ಸರ್, ಮಾತಾಡೋ ರೀತಿಯೂ ಕಲ್ತಿರ್ಬೇಕು. ಬಂದ ಜನಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು, ಪಾನಿ ಕುಡ್ದು ಏನಾಗುತ್ತೆ, ಅದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ, ಅವಾಗ ಎಕ್ಸ್ಪ್ಲೇನ್ ಮಾಡಬೇಕು. ಆವಾಗ ಇದು ಈಸಿ ಆಗ್ತಾ ಹೋಗುತ್ತೆ. ಅದೇ ನಾನು ಅದೇ ಕೇಳಬೇಕಂತ ಅಂದ್ಕೊಂಡಿದ್ದೆ. ಕೆಲವು ಜನ ಹೇಳ್ತಾರೆ ಚಾಟ್ಸ್ ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ, ಏನು ಹೇಳ್ತೀರಿ ಅಂತ? ಎಲ್ಲ ಚಾಟ್ಸ್ ಅಂತ ಒಳ್ಳೆಯದಲ್ಲ ಸರ್. ನಮ್ಮ ಬಂಗಾರಪೇಟೆ ಚಾಟ್ಸ್ ಯಾರು ರಿಮಾರ್ಕ್ ಅನ್ನೋದಿಲ್ಲ ಸರ್. ಸೊ ಅಂದರೆ ಈ ಬಂಗಾರಪೇಟೆ ಪಾನಿಪುರಿ ಅಷ್ಟೊಂದು ಫೇಮಸ್ ಆಗಲಿಕ್ಕೆ ಅದರ ಒಂದು ಆರೋಗ್ಯಕರ ಗುಣ ಕಾರಣ ಅಂತ ಹೇಳ್ತೀರಾ? ನಾಣ್ಯತೆ ಇದೆ ನಮ್ಮಲ್ಲಿ. ಈ ಕೆಲವರೆಲ್ಲ ಟಿವಿನಲ್ಲಿ ತೋರಿಸ್ತಾರಲ್ಲ ಸರ್, ಆ ಗಲೀಜು ಅವ್ರು ಮಾಡೋ ರೀತಿ ಭಾಳ ನಾವು ಬಿಸ್ಲೇರಿ ವಾಟರ್ ಯೂಸ್ ಮಾಡೋದು ಸರ್ ಎಲ್ಲದಕ್ಕೂ. ಓಕೆ, ಒಂದು ಬಟಾಟೆಕಾಳು ಬೇಯಿಸೋಕ್ಕೂ ಬಿಸ್ಲೇರಿ ವಾಟರ್ ಯೂಸ್ ಮಾಡ್ತೀವಿ, ಪಾನಿ ತಯಾರು ಮಾಡೋಕ್ಕೂ ಬಿಸ್ಲೇರಿ ವಾಟರ್ ಮಾಡ್ತೀವಿ. ನಮ್ಮ ಮನೆಗಿಂತ ಚೆನ್ನಾಗಿ ಮಾಡ್ಕೊತೀವಿ ಸರ್ ವ್ಯಾಪಾರ ನಾವು ಇದು ಅಂಗಡಿಯಲ್ಲಿ ಯಾವ ಪ್ರಾಡಕ್ಟ್ ಎಲ್ಲನೂ. ಆದರೆ ನಿಮ್ಮ ಡೈಲಿ ದಿನಚರಿ ಹೇಗಿರುತ್ತೆ ಸರ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ? ಸರ್ ಬೆಳಗ್ಗೆ 1-2 ಜನ ಕೆಲಸಕ್ಕೆ ಬರ್ತಾರೆ, ಅವ್ರು ತಯಾರು ಮಾಡೋಷ್ಟೊತ್ತಿಗೆ 1-2 ಗಂಟೆ ಆಗುತ್ತೆ. 2:30 ಶಾಪ್ ಓಪನ್ ಮಾಡ್ತೀವಿ, 9 o'clock ಕ್ಲೋಸ್ ಮಾಡ್ತೀವಿ. 9 o'clock ಕ್ಲೋಸ್ ಆಗುತ್ತೆ. ಓಕೆ, ನಮ್ಮ ಟೈಮಿಂಗ್ಸ್ 2:30 to 9 o'clock. ಓಕೆ, ನಿಮಗೆ ಒಟ್ಟಾರೆಯಾಗಿ ಅಂತಿಮವಾಗಿ ಏನು ಅನಿಸುತ್ತೆ ಬಂಗಾರಪೇಟೆ ಪಾನಿಪುರಿ ಇಷ್ಟೊಂದು ಫೇಮಸ್ ಆಗಿರೋದಕ್ಕೆ? ಹೆಮ್ಮೆ ಅಲ್ವಾ ಸರ್? ನಿಮ್ಮ ಬಂಧು ಬಳಗವರು ಅವರೆಲ್ಲ ಏನು ಹೇಳ್ತಾರೆ ಅಂತ? ಸರ್ ನಮ್ಮ ಬಂಧು ಬಳಗದವ್ರು ಅವರು ಇದೇ ವ್ಯಾಪಾರ ಇದೆ ಸರ್. ಓಕೆ, ಸೊ ಎಲ್ಲರೂ ಕೂಡ ಪಾನಿಪುರಿ ಬಿಸ್ನೆಸ್ಸಲ್ಲೇ ಇದ್ದಾರೆ. ನಮ್ಮದು ಕ್ಲಿಕ್ ಆಯಿತು. ನಮ್ಮ ತಂದೆ ಅಂತಮ್ಮದು ಅವ್ರದ್ದು 3 ಜನ ಅವರು ಇದೇ ವ್ಯಾಪಾರ ಮಾಡ್ತಾರೆ. ಅವರನ್ನು ನಮ್ಮ ಫ್ಯಾಮಿಲಿದೆ ಒಂದು 20 ಅಂಗಡಿಗಳಿದೆ ಸರ್. 20 ಅಂಗಡಿಗಳು ಇಲ್ಲಿ ಬಂಗಾರಪೇಟೆನಲ್ಲಿ? ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಅವ್ರ ಮಕ್ಕಳು ಇವ್ರ ಮಕ್ಕಳೆಲ್ಲ ನಮ್ಮದು 20 ಶಾಪ್ಸ್ ಇದೆ ಸರ್. ಅಂದರೆ ಈ ಬಂಗಾರಪೇಟೆ ಅನ್ನೋ ಒಂದು ಸಣ್ಣ ತಾಲೂಕಿನಲ್ಲಿ ಒಂದು ಆಲ್ಮೋಸ್ಟ್ ಎಲ್ಲ ಪಾನಿಪುರಿ ಅಂಗಡಿ ತಮಗೆ ಮತ್ತು ತಮ್ಮ ರಿಲೇಟಿವ್ಸ್ ಅವರ ಅಂಡರ್ನಲ್ಲಿ ನಡೀತಾ ಇದೆ ಸರ್. ನಿಜ ಸರ್. ನಮ್ಮ ಬಾಮೈದು ಕೂಡ ಅದೇ ಪಾನಿಪುರಿ ಅಂಗಡಿನೇ. ನಮ್ಮ ಬಾಮೈದ, ನಮ್ಮ ತಮ್ಮಂದ್ರ ಬಾಮೈದರು, ನಮ್ಮಿಂದ ಎಲ್ಲರೂ ನಮ್ಮ ನೆಂಟರಲ್ಲಿ ಅವರು ಸುತ್ತ ಪಾನಿಪುರಿ ಅಂಗಡಿ ಇಟ್ಕೊಂಡ್ಬಿಟ್ಟಿದೆ. ಸೊ ಅಂದರೆ ಸರ್ ಇವಾಗ ಯಾರಾದರೂ ಬಂದು ಪಾನಿಪುರಿ ಬಂಗಾರಪೇಟೆ ಪಾನಿಪುರಿ ಮಾಡಬೇಕು ಅಂತ ಏನಾದರೂ ಒಂದು ಗೈಡೆನ್ಸ್ ಬಯಸಿ ತಮ್ಮ ಕಡೆ ಬಂದರೆ ಅವರಿಗೆ ತಾವು ಸಲಹೆ ಕೊಡ್ತೀರಾ ಹೇಗೆ? 100% ಮನೆಗೆ ಬಂದು ಕೇಳಿದ್ರೆ ಇಲ್ಲ ಅಂತ ವಾಪಸ್ ಕಳಿಸಲ್ಲ ಸರ್. ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ಸರ್. ಸರ್ ಇದು ಏನಂದರೆ ಬಂಗಾರಪೇಟೆ ಪಾನಿಪುರಿ 50ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರುವಂಥ ಈ ಸುವರ್ಣ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಅದರೊಂದು ಸಮಗ್ರವಾದ ಇತಿಹಾಸವನ್ನು ತಿಳಿಸಿಕೊಟ್ಟಿದ್ದೀರಿ ಮತ್ತು ಆ ಬಿಸ್ನೆಸ್ ಮಾಡೆಲನ್ನು ಹೇಗೆ ಅಡಾಪ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.